ಹಲೋ ಗಾಯ್ಸ್, ನಾವಿವತ್ತು ಮಾಡೋಣ ಸ್ಪೆಷಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಟರ್ ಚಿಕನ್. ಅದಕ್ಕೆ ಮೊದಲಿವಾಗ ನಾನು ಬೋನ್ಲೆಸ್ ಬ್ರೆಸ್ಟ್ ಪೀಸ್ನ ತೊಗೊಂಡಿದ್ದೀನಿ. ಇದನ್ನು ಚಂದ ಮಾಡಿ ಕ್ಯೂಬ್ ಕಟ್ ಅಂದರೆ ಒಂದೊಂದು ಪೀಸು ಒಂದು 40ರಿಂದ 50 ಗ್ರಾಮ್ ಇರೋ ಥರ ಮಾಡೋಣ. ಮೊದಲು ಚಿಕನ್ನ ವಾಶ್ ಮಾಡ್ಕೊಳ್ಳಿ, ಡ್ರೈ ಆಗಿರಬೇಕು ಚಿಕನು. ಆನಂತರ ಒಂದು 2 ಲಿಂಬೆಹಣ್ಣು ರಸ ಹಾಕೋಣ. ಮತ್ತು ಸ್ವಲ್ಪ ಚಿಕನ್ ಮಸಾಲ, ಕಾಶ್ಮೀರಿ ಚಿಲ್ಲಿ ಪೌಡರು, ಸಾಲ್ಟು, ಮತ್ತು ಸ್ಪೆಷಲಾಗಿ ಇದಕ್ಕೆ ಬೇಕಾಗಿರೋದು ಮೊಸರು, ಮತ್ತು ಇದಕ್ಕೆ ಬ್ಲ್ಯಾಕ್ ಸಾಲ್ಟು ಕೂಡ ಹಾಕೋಬೇಕು. ಮತ್ತು ಸ್ವಲ್ಪ ಕಸ್ತೂರಿ ಮೆಥಿ ಮತ್ತು ಒಂದು 2 ಪೀಸು ಬಟ್ರು. ನಾನು ಇಲ್ಲಿ ಅಮೂಲ್ ಬಟರ್ನ ತೊಗೊಂಡಿದ್ದೀನಿ, ಪ್ಲಸ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಉಪ್ಪು. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬಟ್ರ್ ಬದಲಿಗೆ ನೀವು ಎಣ್ಣೆ ಕೂಡ ಹಾಕೋಬೋದು, ಬಟ್ ಎಣ್ಣೆ ಹಾಕಿದರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಹಾಗಾಗಿ ನಾನು ಬಟರ್ ಚಿಕನ್ ಅಂದರೆ ಬಟರ್ ಮತ್ತು ತುಪ್ಪ ಇದೆರಡನ್ನೇ ಯೂಸ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಅದಕ್ಕೆ ಸ್ಪೆಷಲಾಗಿ ಗ್ರೇವಿ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ. 3 ಟೊಮೆಟೊನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಫುಲ್ಲಾಗಿ ಹಣ್ಣಾಗಿದ್ದರೆ ಇನ್ನೂ ತುಂಬಾ ಒಳ್ಳೆಯದು. ಅದನ್ನು ನೈಸಾಗಿ ಕಟ್ ಮಾಡ್ಕೋಬೇಕಂತಿಲ್ಲ, ನಿಮಗೆ ಅರ್ಜೆಂಟ್ ಇದ್ದರೆ ನೈಸಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ 2 ಈರುಳ್ಳಿ, 3 ಟೊಮೆಟೊ ಸಖತ್ ಹಣ್ಣಾಗಿರಬೇಕು. ಆನಂತರ ಈರುಳ್ಳಿ ಮತ್ತು ಟೊಮೆಟೊನ ಬಟರ್ ಹಾಕಿ 1 ಸ್ಪೂನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಇದನ್ನು ಚಂದ ಮಾಡಿ ಬೇಯಿಸಬೇಕು. ಇದನ್ನು ಬೇಯಿಸಬೇಕಾದ್ರೆ ನಾನಿಲ್ಲಿ ಕ್ಯಾಶ್ನಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಕಡಲೆ ಹಾಕ್ಬೋದು ಅಥವಾ ಎಳ್ಳು ಹಾಕ್ಬೋದು, ಬಟ್ ಕ್ಯಾಶ್ನಟ್ ಹಾಕಿದರೆ ಸ್ವಲ್ಪ ಕ್ರೀಮಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಆ ನೀರು ಅದರಲ್ಲೇ ಡ್ರೈ ಆಗಬೇಕು, ಪ್ಲಸ್ ಟೊಮೆಟೊ ಮತ್ತು ಈರುಳ್ಳಿ ಚಂದ ಮಾಡಿ ಬೆಂದಿರಬೇಕು. ಓಕೆನಾ? ಇವಾಗ ಇದನ್ನು ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಹಾಕಿ ಇದನ್ನು ಚಂದ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು, ಯಾಕೆಂದರೆ ಸ್ವಲ್ಪ ನೈಸ್ ಪೇಸ್ಟ್ ಆಗಬೇಕು. ಇಲ್ಲ ಅಂದರೆ ಈ ಕ್ರೀಮ್ ಥರ ಇರೋದು ಸಿಗಲ್ಲ. ಇವಾಗ ನಾನೊಂದು ಪ್ಯಾನಲ್ಲಿ ಸ್ವಲ್ಪ ಬಟರ್ ಹಾಕಿದ್ದೀನಿ, ಮತ್ತು ಆವಾಗ ಚಿಕನ್ ಮಿಕ್ಸ್ ಮಾಡಿತ್ತದಲ್ವ ಅದನ್ನು ಹಾಕಿ ಡ್ರೈ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ರೆಸ್ಟೋರೆಂಟಲ್ಲಿ ನಿಮಗೆ ತಂದೂರಿ ಚಿಕನಲ್ಲಿ ಮಾಡಿಕೊಡ್ತಾರೆ. ನಮಗೆ ಇವಾಗ ತಂದೂರಿ ಸ್ಪೆಷಲಿಟಿ ಇರಲ್ಲ ಮನೆಯಲ್ಲಿ. ಹಾಗಾಗಿ ನಾನು ಇದನ್ನು ನಿಮಗೆ ಪ್ಯಾನಲ್ಲೇ ಯಾವ ಥರ ಮಾಡ್ಬೋದು. ನೀವು ರೆಸ್ಟೋರೆಂಟಲ್ಲಿ ತಿಂದರೂ ಇಷ್ಟೊಂದು ಟೇಸ್ಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ಸಖತ್ತಾಗಿ ಟೇಸ್ಟ್ ಇರುತ್ತೆ. ಇದನ್ನು ಇವಾಗ ನಾವು ಚಿಕನ್ನ ಚಂದ ಮಾಡಿ ಬೇಯಿಸ್ಕೋಬೇಕು. ಯಾಕೆಂದರೆ ಬೋನ್ಲೆಸ್ ಪೀಸು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಮೊಸರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದರಲ್ಲಿ ಇವಾಗ ಸ್ಮೋಕಿ ಫ್ಲೇವರ್ ಬರಬೇಕಲ್ವ, ಹಾಗಾಗಿ ಇದನ್ನು ಫುಲ್ಲು ಡ್ರೈ ಮಾಡ್ಕೋಬೇಕು. ಇದನ್ನು ಡ್ರೈ ಮಾಡ್ಕೊಂಡ ನಂತರ ನಾವಿವಾಗ ಸಿಂಪಲ್ಲಾಗಿ ಪೇಸ್ಟ್ ಮಾಡಿರೋದನ್ನು ಅದೇ ಚಿಕನ್ ಮೇಲೆ ಹಾಕೋಣ. ಯಾಕೆಂದರೆ ಬೇರೆ ಬೇರೆ ಪಾತ್ರೆಯಲ್ಲೇ ಹಾಕೋಬೇಕಂತ ಏನೂ ಇಲ್ಲ. ಇವಾಗ ಅದರಲ್ಲೇ ಆಲ್ರೆಡಿ ಮಸಾಲೆ ಎಲ್ಲ ಹಾಕಿದ್ದೀನಿ, ಹಾಗಾಗಿ ಮಸಾಲೆ ಏನೂ ಬೇಕಾಗಿರಲ್ಲ. ನೀವು ಬೇಕು ಅಂದರೆ ಫುಡ್ ಕಲರ್ ಹಾಕೋಬೋದು, ಬಟ್ ಫುಡ್ ಕಲರ್ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಾನಿವಾಗ ಡೈರೆಕ್ಟಾಗಿ ಇದರಲ್ಲಿ ಚಿಕನಲ್ಲೇ ಇರೋ ಕಲರ್ ಸಾಕು ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಒರಿಜಿನಲ್ ಆಗಿ ಬಟರ್ ಚಿಕನ್ ಅಂದರೆ ಆರೆಂಜ್ ಕಲರ್ ಏನೂ ಇರಲ್ಲ, ಕ್ರೀಮಿ ರೆಡ್ಡಿಶ್ ಆರೆಂಜ್ ಇರುತ್ತೆ. ಆ ಕಲರ್ ಇದರಲ್ಲೇ ಬರುತ್ತೆ. ನಾರ್ಮಲಾಗಿ ನೀವು ಕುಕ್ ಮಾಡಿದ್ರೇ ಬರುತ್ತೆ, ಸಖತ್ತಾಗಿರುತ್ತೆ. ಇದನ್ನು ನಾವು ಚಂದ ಮಾಡಿ ಕುಕ್ ಮಾಡೋಣ. ಮತ್ತು ಇವಾಗ ಕಲರ್ಗೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಕಲರ್ಗೋಸ್ಕರ ಪ್ಲಸ್ ಸ್ಪೈಸಿಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್, ಆನಂತರ ಸ್ವಲ್ಪ ಇದಕ್ಕೆ ಕಸ್ತೂರಿ ಮೆಥಿನ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಕಸ್ತೂರಿ ಮೆಥಿ ಫ್ಲೇವರ್ ಇದ್ರೇ ಚೆನ್ನಾಗಿರೋದು. ಹಾಗಾಗಿ ಇದನ್ನು ಚಂದ ಮಾಡಿ ನಾವು ಬೇಯಿಸೋಣ. ಇದು ಬೇಯಿಸಬೇಕಾದ್ರೆ ಸ್ವಲ್ಪ ನೀವು ಗಮನ ಕೊಡಬೇಕು, ಯಾಕೆಂದರೆ ಬೇಗ ಅಡಿ ಹಿಡಿಯುತ್ತೆ. ಹಾಗಾಗಿ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಕಸ್ತೂರಿ ಮೆಥಿ ಹಾಕ್ತಾನೆ ಸ್ಲೋ ಫೈರಲ್ಲಿ ಇಟ್ಕೊಂಡ್ರೇ ಆಟೋಮೆಟಿಕ್ಕಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ಸ್ವಲ್ಪ ಈ ಟೊಮೆಟೊ ಫ್ಲೇವರ್ಗೋಸ್ಕರ ನಾವು 2 ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕ್ಕೊಳ್ಳೋಣ. ಟೊಮೆಟೊ ಸಾಸ್ ಹಾಕಿದರೆ ನಿಮಗೆ ಈ ಸಾಸ್ ಹಾಕಿರೋ ಥರ ಫೀಲ್ ಬರಲ್ಲ, ಟೇಸ್ಟು ಸಖತ್ತಾಗಿರುತ್ತೆ. ಓಕೆನಾ? ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಅದೊಂಥರ ಕ್ರೀಮಿ ಸ್ಟ್ರಕ್ಚರ್ ನೋಡಿ, ಯಾವ ಥರ ಅಂದರೆ ಒಂಥರ ಸಾಸ್ ಥರ, ಈ ಐಸ್ ಕ್ರೀಮ್ ಥರ ಇರುತ್ತೆ ನೋಡೋದಕ್ಕೆ. ಆ ಚಿಕನ್ ಅದರಲ್ಲಿ ಫುಲ್ಲಾಗಿ ಬೇಯಬೇಕು, ಆ ಚಿಕನ್ ನೀರು ಫುಲ್ಲಾಗಿ ಬಿಡಬೇಕು. ಇವಾಗ ಇದಕ್ಕೆ ನಾವು ಸ್ವಲ್ಪ ಅಮೂಲ್ ಕ್ರೀಮ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಅಂದರೆ ನೀವೊಂದು 3ರಿಂದ 4 ಸ್ಪೂನ್ ಹಾಕ್ಕೊಳ್ಳಿ, ಯಾಕೆಂದರೆ ಕ್ರೀಮಿ ಆದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನೂ ಸ್ವಲ್ಪ ಟೇಸ್ಟ್ಗೋಸ್ಕರ ನಾವಿಲ್ಲಿ ಬಟರ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು. ಇದೆರಡು ಆದ ನಂತರ ಇದಕ್ಕೆ 1ರಿಂದ 2 ಸ್ಪೂನಷ್ಟು ತುಪ್ಪ. ಯಾಕೆಂದರೆ ಇದರಲ್ಲಿ ಬಟರ್ ಫ್ಲೇವರು ಪ್ಲಸ್ ತುಪ್ಪನೂ ಸೇರಿಸಿದಾಗ ಒಂಥರ ಟೇಸ್ಟ್ ಇರುತ್ತೆ. ಇವಾಗ ಸ್ವಲ್ಪ ಸಿಹಿ ಇದ್ದರೆ ಒಳ್ಳೆಯದು. ಇದಕ್ಕೆ ನೀವು ಬೇಕಾದರೆ ಹಾಲನ್ನ ಸೇರಿಸ್ಬೋದು, ಇಲ್ಲಾಂದರೆ ಹಾಲಿಂದ ಕೋವಾ ಅಂತ ಬರುತ್ತೆ, ಅದನ್ನು ಸೇರಿಸ್ಕೋಬೋದು. ನಾನಿಲ್ಲಿ ನನ್ನ ಹತ್ರ ಕೋವಾ ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆನ ಹಾಕೋತಾ ಇದ್ದೀನಿ. ಇವಾಗ ಸಕ್ಕರೆನ ಹಾಕಿದ ನಂತರ ಇದನ್ನು ಚಂದ ಮಾಡಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇದನ್ನು ಹಾಗೆ ಮುಚ್ಚಳ ಇಟ್ಟು ಮಾಡ್ಬೋದು, ಬಟ್ ಅದರಲ್ಲಿ ಅಷ್ಟು ಬೇಗ ಕುಕ್ ಆಗಲ್ಲ, ಮತ್ತು ಸ್ವಲ್ಪ ನೀರು ಥರ ಇರುತ್ತೆ. ಹಾಗಾಗಿ ಇದನ್ನು ನಾನು ಫುಲ್ಲಾಗಿ ವಿದೌಟ್ ಲಿಡ್ಡಲ್ಲೇ ಬಾಯ್ಲ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕ್ರೀಮಿಯಾಗಿ ಆ ಆಯಿಲ್ ಕಂಟೆಂಟ್ ಅಂದರೆ ನೋಡಿ, ಗೀ ಪ್ಲಸ್ ಬಟರ್
ಎಲ್ಲನೂ ಅದ್ರ ಮೇಲ್ಗಡೆ ಬರುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ಆರೆಂಜ್ ಎಲ್ಲೋ ಬರುತ್ತೆ ಕಲರು. ಇವಾಗ ನೋಡಿ ಕಲರು ಸಖತ್ತಾಗಿದೆ, ಪ್ಲಸ್ ಗ್ರೇವಿನೂ ಥಿಕ್ನೆಸ್ ಆಗಿ ಕ್ರೀಮಿ ಆಗಿದೆ. ನೋಡಿ ಫ್ರೆಂಡ್ಸ್, ನಿಮಗೋಸ್ಕರ ತುಂಬ ಈಸಿ ಮೆಥಡಲ್ಲಿ ನಾನು ಬಟರ್ ಚಿಕನ್ ಯಾವ ಥರ ಮಾಡಬೇಕು ಅಂತ ತೋರಿಸಿದ್ದೀನಿ. ಇದೇ ಥರ ನೀವು ಹೊಸ ಹೊಸ ರೆಸಿಪಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯಾಕೆಂದರೆ ನಿಮ್ಮ ಪ್ರೀತಿ ವಿಶ್ವಾಸದಿಂದನೇ ಇದೆಲ್ಲ ಒಂದೊಂದಾಗಿ ನಾನು ಮಾಡ್ತಾ ಇರೋದು ನಿಮಗೋಸ್ಕರನೇ. ಮತ್ತು ಮೇಲ್ಗಡೆ ಗಾರ್ನಿಷಿಗೆ ಸ್ವಲ್ಪ ಇದಕ್ಕೆ ಕ್ರೀಮ್ನ ಸೇರಿಸ್ಕೊಳ್ಳಿ, ಪ್ಲಸ್ ಸ್ವಲ್ಪ ಬಟರ್ ಅಥವಾ ತುಪ್ಪನೂ ಸೇರಿಸ್ಕೋಬೋದು. ನಾನಿಲ್ಲಿ ಬಟರ್ ಹಾಕ್ಕೊಂಡಿದ್ದೀನಿ. ಅನ್ಸಾಲ್ಟೆಡ್ ಬಟರ್ ತಗೊಳ್ಳಿ, ಯಾಕೆಂದರೆ ನೀವಿವಾಗ ಫುಲ್ ಗ್ರೇವಿ ಮಾಡಿದ ನಂತರ ಬಟ್ರಲ್ಲಿ ಉಪ್ಪಿದ್ರೆ ಕೆಲವೊಂದು ಸಲ ನಿಮಗೆ ತಿನ್ನಬೇಕಾದ್ರೆ ಉಪ್ಪು ಜಾಸ್ತಿ ಆದಂಗೆ ಅನಿಸುತ್ತೆ. ಹಾಗಾಗಿ ಬಟರ್ ಹಾಕ್ಕೊಳ್ಬೇಕಾದ್ರೆ ಅನ್ಸಾಲ್ಟೆಡ್ ಬಟರ್ನೇ ತಗೊಳ್ಳಿ. ನಿಮಗೋಸ್ಕರ ಇದೇ ಥರ ಹೊಸ ಹೊಸ ರೆಸಿಪಿಗೋಸ್ಕರ ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇರಬೇಕು. ಇದು ನನ್ನ ಫ್ರೆಂಡ್ ಒಬ್ಬರು ಬಟರ್ ಚಿಕನ್ ರೆಸಿಪಿ ನಂಗೆ ಬೇಕು, ನಂಗೆ ತುಂಬ ಇಷ್ಟ ಅಂತ ನಂಗೆ ರಿಕ್ವೆಸ್ಟ್ ಮಾಡಿದರು. ಅದಕ್ಕೋಸ್ಕರ ನಾನು ಈ ಬಟರ್ ಚಿಕನ್ ರೆಸಿಪಿನ ನಿಮಗೋಸ್ಕರ ನಾನು ಮಾಡಿದ್ದೀನಿ. ಇದೇ ಥರ ಹೊಸ ಹೊಸ ರೆಸಿಪಿಗಾಗಿ ಫಾಲೋ ಮಾಡಿ ಗಾಯ್ಸ್. ನೀವು ನನ್ನ ಹತ್ರ ಒಂದೇ ಗ್ರೇವಿ ಮಾಡಿ ತುಂಬ ವೆರೈಟಿ ಆಗಿರೋ ಕರಿಗಳನ್ನ ಯಾವ ಥರ ಮಾಡೋದು ಅಂತ ಕೇಳಿದ್ದೀರಾ. ನಾನು ನಿಮಗೆ ಖಂಡಿತವಾಗಿಯೂ ಒಂದೇ ಗ್ರೇವಿಯಲ್ಲಿ 50ರಿಂದ 60 ಡಿಶ್ ಯಾವ ಥರ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಆದರೆ ಅದು ಮಾಡಬೇಕು ಅಂತಂದರೆ ತುಂಬಾ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಇವಾಗ ಹಾಕೋದಕ್ಕಾಗಿಲ್ಲ. ಖಂಡಿತವಾಗಿಯೂ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾರ್ತ್ ಇಂಡಿಯನ್ ಎಲ್ಲೋ ಗ್ರೇವಿ, ಮಖನಿ ಗ್ರೇವಿನ ಯಾವ ಥರ ಮಾಡೋದು ಅನ್ನೋದನ್ನು ನಾನು ನಿಮಗೆ ಖಂಡಿತವಾಗಿಯೂ ತೋರಿಸ್ಕೊಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ ಗೈಸ್. ಅಲ್ಲಿವರೆಗೂ ನನ್ನ ಎಲ್ಲ ವೀಡಿಯೋಗಳಿಗೂ ನೀವು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.